ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೇಸ್ ಗಾಡ್. ಮುಂಜಾನೆಯ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಬಿಗ್ ಜೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವಂಥವರಾಗಿದ್ದೇವೆ. ನಾವು ಬದುಕಿ ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ, ಆತನ ಕೃಪೆಯೇ, ಬದಲಾಗಿ ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ದೇವರ ಕೃಪೆಗಾಗಿ ನಾವು ಆತನನ್ನು ಸ್ತುತಿಸುವ, ಕೊಂಡಾಡುವ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಂಥ ದೇವರ ವಾಕ್ಯದ ಮಾತು, ಅದು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಯೇಸು ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಇರುವಾಗ ನುಡಿದಂಥ ಒಂದು ಮಾತಿನ ಮೇಲೆ ಈ ದಿನ ನಾವು ನಮ್ಮ ಧ್ಯಾನವನ್ನು ನಾವು ಪ್ರಾರಂಭಿಸುವ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಾರ್ಥನೆ ಎನ್ನುವಂಥದ್ದು ಕ್ರೈಸ್ತ ವ್ಯಕ್ತಿಯ ಉಸಿರು ಆಗಿದೆ. ಒಂದು ವೇಳೆ ಒಬ್ಬ ಮನುಷ್ಯನಿಗೆ ಉಸಿರು ಇಲ್ಲ ಎಂಬುದಾಗಿ ಹೇಳಿದರೆ ಆತನ ಈ ಲೋಕದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಕ್ರೈಸ್ತ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಎಂಬುದಾಗಿ ಹೇಳುವಾಗ ಆತನು ಕ್ರೈಸ್ತ ಜೀವನ ಮಾಡಲಿಕ್ಕೆ ಏನಾಗುವುದಿಲ್ಲ, ಸಾಧ್ಯವಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಅನೇಕ ಬಾರಿ ಮನುಷ್ಯರ ಒಂದು ಸ್ಥಿತಿಗತಿಗಳನ್ನು ನೋಡುವಾಗ, ಅವರ ಜೀವಿತಗಳು ಅಥವಾ ಮನುಷ್ಯನ ಜೀವಿತ ಹೇಗೆ ಎಂಬುದಾಗಿ ನೋಡುವಾಗ, ಕಷ್ಟಗಳು ಬಂದಾಗ ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸಮಸ್ಯೆಗಳು ಬಂದಾಗ, ಕೇಡುಗಳು ಬಂದಾಗ ಆತನು ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡಲಿಕ್ಕೆ ಆತನು ಹೋಗ್ತಾನೆ. ಆದರೆ ಅನೇಕ ಬಾರಿ ಸುಖದಲ್ಲಿ ಜೀವಿಸುವಾಗ, ನೆಮ್ಮದಿ ಇರುವಾಗ, ಜೀವನದಲ್ಲಿ ಯಾವ ಕಷ್ಟಗಳು ಸಮಸ್ಯೆಗಳು ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಆತನು ಯಾವತ್ತೂ ಕೂಡ ಪ್ರಾರ್ಥನೆಗೆ ಹೋಗುವುದಿಲ್ಲ ಅಥವಾ ದೇವರ ನೆನಪು ಆತನಿಗೆ ಬರುವುದಿಲ್ಲ ಎಂಬುದನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಆದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ವಿಶೇಷವಾದಂಥ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಆ ರಹಸ್ಯ ಏನೆಂಬುದಾಗಿ ನೋಡುವಾಗ, ಮನುಷ್ಯನ ಜೀವನ ಅದು ಇದ್ದ ಹಾಗೆ ಇರುವಂಥದ್ದಲ್ಲ. ಅದರಲ್ಲಿ ಅನೇಕ ರೀತಿಯಲ್ಲಿ ನಾವು ಅನೇಕ ಕಷ್ಟಗಳ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಅನೇಕ ಬಾರಿ ನಾವು ಅದರ ಮಧ್ಯದಲ್ಲಿ ಹಾದು ಹೋಗಬೇಕಾದಂಥ ಪರಿಸ್ಥಿತಿಗಳು ಬರ್ಬೋದು. ಯಾವ ಸಮಯದಲ್ಲಿ ಎಂತಹ ಶೋಧನೆಗಳು ನಮ್ಮ ಜೀವಿತಕ್ಕೆ ಬರ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಒಂದು ವೇಳೆ ಮನುಷ್ಯನು ಇದ್ದ ಹಾಗೆ ಇರಲಿಕ್ಕೆ ಅದು ಸಾಧ್ಯವಿಲ್ಲ ಎಂಬುದನ್ನು ನಾವು ಈ ಒಂದು ವಾಕ್ಯ ಭಾಗದ ಪ್ರಕಾರವಾಗಿ ನಾವು ನೋಡಿಕೊಳ್ಳಬಹುದು. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥ ಒಂದು ವಿಶೇಷವಾದ ಮಾತು ಏನೆಂಬುದಾಗಿ ನೋಡುವಾಗ, ಇವತ್ತು ನಮ್ಮ ಜೀವಿತವನ್ನು ಯಾವುದರಲ್ಲಿ ನಾವು ಸಿದ್ಧ ಮಾಡಿಕೊಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ, ಪ್ರಾರ್ಥನೆಯಲ್ಲಿ ಸಿದ್ಧ ಮಾಡಿಕೊಳ್ಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಶೋಧನೆಗೆ ಒಳಗಾಗದಂತೆ ನಮ್ಮ ಜೀವಿತವನ್ನು ಎಲ್ಲಿ ಕಾಪಾಡಿಕೊಳ್ಬೇಕು, ಪ್ರಾರ್ಥನೆಯ ಮೂಲಕ ನಾವು ಕಾಪಾಡಿಕೊಳ್ಬೇಕು ಎಂಬುದನ್ನು ಅಲ್ಲಿ ಯೇಸು ಸ್ವಾಮಿ ಹೇಳಿಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇವತ್ತು ಅನೇಕರ ಒಂದು ಕ್ರೈಸ್ತ ಜೀವಿತವನ್ನು ನಾವು ನೋಡುವಾಗ ಅನೇಕರಿಗೆ ಇವತ್ತು ಪ್ರಾರ್ಥನೆ ಹೇಗೆ ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲ. ಅನೇಕರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದರೆ, ಇವತ್ತು ನಾವು ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ನೋಡುವಂಥದ್ದು ಏನೆಂಬುದಾಗಿ ನೋಡುವಾಗ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದರೆ, ಪ್ರಾರ್ಥನೆ ಮಾಡುವ ಎಂಬುದಾಗಿ ಹೇಳಿದರೆ ಅವ್ರೇನು ಮಾಡ್ತಾರೆ, ಪ್ರಾರ್ಥನೆಯ ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾರೆ. ಪ್ರಾರ್ಥನೆಯ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರೆ, ಓದುವುದನ್ನು ನಾವು ನೋಡ್ತೇವೆ. ಅವ್ರನ್ನೆನಿಸ್ತಾರೆ ಇದೇ ಒಂದು ಪ್ರಾರ್ಥನೆ ಎಂಬುದಾಗಿ. ಅಥವಾ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದರೆ ಏನು ಮಾಡ್ತಾರೆ, ಕೆಲವೊಮ್ಮೆ ಮುಜುಗರ, ಪ್ರಾರ್ಥನೆ ಮಾಡಲಿಕ್ಕೂ ಏನು ವರ್ಡ್ಸ್ಗಳು ಅವರಿಗೆ ಸಿಗದೇ ಇರುವಂಥ ಒಂದು ಪರಿಸ್ಥಿತಿಗಳು. ಸೊ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಇವತ್ತು ಮನುಷ್ಯನ ಜೀವಿತ ಅಥವಾ ವಿಶೇಷವಾಗಿ ಕ್ರೈಸ್ತರ ಜೀವಿತದಲ್ಲಿ ಒಂದು ಮುಜುಗರದ ಒಂದು ಸನ್ನಿವೇಶ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಕಷ್ಟಪಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಆದರೆ ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆ ನಾವು ಹೇಗೆ ಮಾಡಬೇಕು, ಇದನ್ನೆಲ್ಲ ಇವತ್ತಿನ ದಿವಸದಲ್ಲಿ ನಾವು ವಿಶೇಷವಾಗಿ ನಾವು ಕಲಿಯುವ ಪ್ರಿಯರೇ. ದೇವರ ವಾಕ್ಯ ಕೂಡ ಹೇಳ್ತದೆ, ಪ್ರಾರ್ಥನೆ ಅಂದರೆ ಮೊದಲು ನಾವು ಏನು ಮಾಡಬೇಕಂತೆ ಅದನ್ನು ಕಲಿಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಾರ್ಥನೆ ನಾವು ಏನು ಮಾಡಬೇಕಂತೆ, ಕಲಿಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡಿ, ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನಾವು ಕೇಳಿಸಿಕೊಳ್ಬಹುದು. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ನೋಡಿ, ಇಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು
ಪ್ರಾರ್ಥನೆ ಮಾಡುವುದನ್ನು ಏನು ಮಾಡಿಕೊಡು, ನಮಗೆ ಕಲಿಸಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ ಹೇಳ್ತಾ ಇದ್ದಾರೆ? ಅವರು ಅದ್ಭುತ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ ಹೇಳ್ತಾ ಇಲ್ಲ. ಅವರು ಕೇಳ್ತಾ ಇರುವಂಥದ್ದು ಏನೆಂಬುದಾಗಿ ನೋಡುವಾಗ ನಮ್ಗೆ ಏನು ಮಾಡಿ ಕಲಿಸಿಕೊಡು, ಪ್ರಾರ್ಥನೆ ಮಾಡುವುದನ್ನು ನಮ್ಗೆ ಏನು ಮಾಡಿಕೊಡು, ಕಲಿಸಿಕೊಡು ಎಂಬುದಾಗಿ ಕೇಳ್ತಾರೆ. ಯಾಕೆ ಎಂಬುದಾಗಿ ನೋಡುವಾಗ ಅವರು ಯೇಸು ಸ್ವಾಮಿಯವರ ಜೀವಿತವನ್ನು ನೋಡುವಾಗ ಅವ್ರಿಗೆ ಗೊತ್ತಿತ್ತು, ಆತನ ಮಾತು ಕಾರ್ಯಗಳಾಗಿರ್ಬೋದು, ಆತನ ಯಾವುದೇ ಅದ್ಭುತಗಳಾಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಯಾವುದು? ಪ್ರಾರ್ಥನೆ ಎಂಬುದನ್ನು ಕೂಡ ಅವರು ಅರಿತಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿಯೇ ಈಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಒಂದು ವಿಶೇಷವಾದ ಕಾರ್ಯವನ್ನು ಕೇಳ್ತಾ ಇದ್ದಾರೆ. ಏನೆಂಬುದಾಗಿ ನೋಡುವಾಗ ಏನು, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ. ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು? ಏನು ಪ್ರಾರ್ಥನೆ ಅಂದ್ರೆ? ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಸಂಭಾಷಣೆ ಎಂಬುದಾಗಿ ನಾವು ನೋಡ್ತೇವೆ. ಕಾನ್ವರ್ಸೇಷನ್, ಸಂಭಾಷಣೆ. ಯಾರೊಂದಿಗೆ ಸಂಭಾಷಣೆ? ದೇವರೊಂದಿಗೆ ನಾವು ಮಾಡುವಂತಹ ಸಂಭಾಷಣೆ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಅನೇಕ ಬಾರಿ ನಮ್ಮ ಪ್ರಾರ್ಥನೆ ಹೇಗಿರ್ತದೆ ಎಂಬುದಾಗಿ ನೋಡುವಾಗ, ಪ್ರಾರ್ಥನೆಯಲ್ಲಿ ಕೇವಲ ನಾವು ಮಾತ್ರ ಮಾತಾಡ್ತಾ ಇರ್ತೇವೆ. ಯಾರು ಮಾತನಾಡೋದಿಲ್ಲ? ದೇವರು ನಮ್ಮ ಜೊತೆ ಮಾತನಾಡೋದಿಲ್ಲ. ಅನೇಕ ಬಾರಿ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಾವೇ ಮಾತನಾಡುವಂಥದ್ದು. ದೇವರು ಮಾತನಾಡುವಂಥ ಸ್ಥಿತಿಗೆ ಅಥವಾ ದೇವರು ಮಾತನಾಡುವ ತನಕ ನಮ್ಮ ಪ್ರಾರ್ಥನೆ ಅದು ಮುಟ್ಟಿರುವುದಿಲ್ಲ. ಸೊ ಕೇವಲ ಒಂದು ಸೈಡಿನ ಪ್ರಾರ್ಥನೆ ಮಾತ್ರ ಆಗಿರ್ತದೆ ಪ್ರಿಯರೇ. ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು? ಇವತ್ತು ನಾವು ವಿಶೇಷವಾಗಿ ಕಲೀಲಿಕ್ಕಿರುವಂಥ ವಿಷಯ. ಮೊದಲನೇದಾಗಿ ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ನೋಡುವಾಗ, ಅದು ಪ್ರಾರ್ಥನೆ ಅಂತ ಹೇಳಿದರೆ ಏಕಮುಖ ಸಂಭಾಷಣೆ ಅಲ್ಲ. ಪ್ರಾರ್ಥನೆ ಅಂತ ಹೇಳಿದರೆ ಅದು ಏನಂತೆ? ದ್ವಿಮುಖ ಸಂಭಾಷಣೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೇಯರ್ ಈಸ್ ಟೂ ವೇ ಕಮ್ಯುನಿಕೇಶನ್, ನಾಟ್ ಒನ್ ವೇ ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. ಕೇವಲ ನಾವು ಮಾತ್ರ ಮಾತನಾಡುವುದಲ್ಲ, ದೇವರು ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಬೇಕು. ದೇವರ ವಾಕ್ಯದಲ್ಲಿ ನೋಡುವಾಗ ಅನೇಕ ಉದಾಹರಣೆಗಳು ನಿಮಗೆ ಸಿಗ್ತದೆ ಪ್ರಿಯರೇ. ಒಂದು ಉದಾಹರಣೆಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಇಡಲಿಕ್ಕೆ ಬಯಸ್ತೇನೆ. ಆ ಒಂದು ಉದಾಹರಣೆ ಯಾರೆಂಬುದಾಗಿ ನೋಡುವಾಗ, ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಬ್ಬ ಅಸಾಮಾನ್ಯನಾದಂಥ ಒಬ್ಬ ರಾಜನು ಪ್ರಿಯರೇ. ಆತನು ಸೊಲೊಮೋನ್ ರಾಜನೆಂಬುದಾಗಿ ನಾವು ನೋಡ್ತೇವೆ. ಸೊ ಸೊಲೊಮೋನನು ದೇವಾಲಯವನ್ನು ಕಟ್ಟಿ ತೀರಿಸಿದ ಮೇಲೆ ಆತನು, ದೇವರೇ ಈ ದೇವಾಲಯದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ವಾಸ ಮಾಡು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಆ ಪ್ರಾರ್ಥನೆ ಮಾಡುವಾಗ ಏನಾಯ್ತು ಎಂಬುದಾಗಿ ನಾವು ಓದಿಕೊಳ್ಳುವ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ, ನೋಡಿ, ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಅವನು ಪ್ರಾರ್ಥಿಸಿದ. ಏಕಮುಖ ಸಂಭಾಷಣೆ ಆಗ್ಲಿಲ್ಲ. ಈಗ ನೋಡಿ, ಪ್ರಾರ್ಥಿಸಿದ ಕೂಡಲೇ ಏನಾಯ್ತು ಎಂಬುದಾಗಿ ನೋಡಿಕೊಳ್ಳುವ. ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು, ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ಏನಾಯ್ತಂತೆ? ತುಂಬಿಕೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಕೇವಲ ಸೊಲೊಮೋನನು ಮಾತ್ರ ಪ್ರಾರ್ಥಿಸಿದ್ದಲ್ಲ, ಇಲ್ಲಿ ನಾವು ಸೊಲೊಮೋನನ ಜೊತೆಯಲ್ಲಿ ಆ ದೇವರ ಒಂದು ಉತ್ತರವನ್ನು ಕೂಡ ನಾವು ಅಲ್ಲಿ ನೋಡುವವರಾಗಿದ್ದೇವೆ ಪ್ರಿಯರೇ. ಕೇವಲ ಸೊಲೊಮೋನನು ಮಾತ್ರ ಪ್ರಾರ್ಥನೆ ಮಾಡಿ ಆತನು ಹೋಗಲಿಲ್ಲ, ದೇವರೇ ನಿನ್ನ ಮಹಿಮೆಯಲ್ಲಿ ಇಳಿದು ಬರಲಿ ಎಂಬುದಾಗಿ ಹೇಳಿ ಆತನು ಹಾಗೆ ಹೊರಟು ಹೋಗಲಿಲ್ಲ. ಆ ಮಹಿಮೆ ದೇವಾಲಯದಲ್ಲಿ ಇಳಿದು ಬಂದದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಇದನ್ನು ನಾವು ಕರಿತೇವೆ, ಇದು ದ್ವಿಮುಖ ಸಂಭಾಷಣೆ ಎಂಬುದಾಗಿ ನಾವು ಕರಿತೇವೆ. ಕೇವಲ ಸೊಲೊಮೋನನು ಮಾತ್ರ ಮಾತಾಡಿದಲ್ಲ, ದೇವರು ಕೂಡ ತನ್ನ ಉತ್ತರವನ್ನು ಅಲ್ಲಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇನ್ನು ಎಲಿಯನ ಜೀವಿತವನ್ನು ನೋಡುವಾಗಲೂ ಕೂಡ ಸತ್ಯ ದೇವರು ಬಾಳನೋ ಯೆಹೋವನೋ ಎಂಬುದಾಗಿ ನೋಡುವಾಗ ಅಲ್ಲಿ ಕೂಡ ನಾವು ದೇವರು ಆನ್ಸರ್ ಕೊಟ್ಟದನ್ನು ನಾವು ನೋಡ್ತೇವೆ ಪ್ರಿಯರೇ. ಬೆಂಕಿಯ ಮೂಲಕವಾಗಿ ದೇವರು ಆ ಇಡೀ ಯಜ್ಞವನ್ನು ಆತನು ದಹಿಸಿದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ ಈ ಎಲ್ಲ ಅಂಶಗಳನ್ನು ನೋಡುವಾಗ ನಾವು ಕಲಿಯಬೇಕಾದಂಥ ವಿಷಯ ಏನೆಂಬುದಾಗಿ ನೋಡುವಾಗ, ನಮ್ಮ ಪ್ರಾರ್ಥನೆ ಅದು ದ್ವಿಮುಖ ಸಂಭಾಷಣೆ ಆಗಿರಬೇಕು. ಕೇವಲ ನಾವು ಮಾತ್ರ ಮಾತನಾಡುವಂಥದ್ದಲ್ಲ, ಆ ಪ್ರಾರ್ಥನೆಗೆ ಉತ್ತರವನ್ನು ಬರುವ ತನಕ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರೊಂದಿಗೆ ಸಂಭಾಷಣೆ ನಾವು ಮಾಡುವವರಾಗಿರಬೇಕು. ಕೇವಲ ನಾವು ಮಾತ್ರ ಸಂಭಾಷಣೆ ಮಾಡುವುದಲ್ಲ, ಆ ಉತ್ತರವನ್ನು ಕೂಡ ನಾವು ಹೊಂದಿಕೊಳ್ಳುವವರಾಗಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ನೋಡುವಾಗ, ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ, ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ನೋಡುವಾಗ, ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಸಮಯವನ್ನು ಕಳೆಯುವುದು ಎಂಬುದಾಗಿ. ಪ್ರಾರ್ಥನೆ ಅಂದರೆ ಏನು? ದೇವರೊಂದಿಗೆ ಸಮಯವನ್ನು ಕಳೆಯುವಂಥದ್ದು. ಅದಕ್ಕಾಗಿ ನನಗೆ ಏನು ಮಾಡಿಕೊಳ್ಬೇಕು? ಸಮಯ ಕಳೆಯಬೇಕಾಗಿದ್ರೆ ನಾನು ಸಮಯವನ್ನು ಸಿದ್ಧ ಮಾಡಿಕೊಳ್ಬೇಕು. ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಎಂದು ದೇವರು ಹೇಳ್ತಾನೆ. ಆದರೆ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ನಾವು ಏನು ಮಾಡಿಕೊಳ್ಬೇಕು? ಸಮಯವನ್ನು ಸಿದ್ಧ ಮಾಡಿಕೊಳ್ಬೇಕು. ಹೇಗೆ ನೋಡಿ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗುವಾಗ ನೋಡಿ, ದೇವರು ಯೇಸು ಸ್ವಾಮಿ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾನೆ, ನಾವು ಹೇಗೆ ಸಿದ್ಧ ಮಾಡಿಕೊಳ್ಬೇಕೆಂಬುದಾಗಿ ಆತನು ಹೇಳ್ತಾನೆ.
ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನೋಡಿ, ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳ್ತುಂಟು, ಈಗ ನಾವು ಏಕಾಂತವಾದ ಕೋಣೆಯೊಳಗೆ ಹೋಗ್ಬೇಕಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಎಲ್ಲ ಅಡೆತಡೆಗಳನ್ನು ಮೀರಿ ನಾವು ಈಗ ಏನು ಮಾಡ್ಬೇಕಂತೆ, ಈಗ ನಾವು ಒಂದು ರೂಮಿನೊಳಗೆ ಅಥವಾ ಕೋಣೆಯೊಳಗೆ ಹೋಗಿ ದೇವರೊಂದಿಗೆ ನಾವು ಸಮಯವನ್ನು ಕಳೆಯಬೇಕು. ಯಾಕಂತ ಹೇಳಿದ್ರೆ ಇಂದಿನ ದಿವಸಗಳಲ್ಲಿ ಇವತ್ತು ಅನೇಕ ರೀತಿಯ ಒತ್ತಡಗಳನ್ನು ನಾವು ನೋಡ್ತೇವೆ. ಒಂದು ವೇಳೆ ನಮ್ಮ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಸಾಮಗ್ರಿಗಳು, ಅದು ನಮ್ಮ ಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಸ್ತುಗಳಾಗಿರ್ಬೋದು, ಇವತ್ತು ನಮ್ಮನ್ನು ದೇವರಿಂದ ದೂರಕ್ಕೆ ನಡೆಸ್ತದೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಏಕಾಂತವಾದ ಕೋಣೆಯೊಳಕ್ಕೆ ಹೋಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎರಡನೇದಾಗಿ ನಾವು ನೋಡುವಾಗ ಇವತ್ತು ಕೆಲಸದ ಒತ್ತಡಗಳು ಪ್ರಿಯರೇ, ಇವತ್ತು ಕೆಲಸದ ಒತ್ತಡಗಳ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಮಗೆ ಆಗ್ತಾ ಇಲ್ಲ. ನಾವು ಒಬ್ಬರೇ ಇದ್ದುಕೊಂಡು ದೇವರ ಸನ್ನಿಧಾನಕ್ಕೆ ನಮಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಎಲ್ಲ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯದಲ್ಲಿ ನಮಗೆ ದೇವರಿಗೆ ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಮಯವನ್ನು ಕೊಡುವಂಥವರಾಗಬೇಕು ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದೇವಾ? ಪ್ರಾರ್ಥನೆ ಅಂದರೆ ಕೇವಲ ನಾನು ಮಾತ್ರ ಮಾತನಾಡುವುದಲ್ಲ, ನಾನು ಮತ್ತು ದೇವರು ಇಬ್ಬರು ಕೂಡ ಒಟ್ಟಿಗೆ ಮಾತನಾಡುವುದು ಎಂಬುದನ್ನು ನಾವು ಕಲಿತುಕೊಂಡೆವು. ಎರಡನೇದಾಗಿ ನಾವು ನೋಡಿಕೊಂಡೆವು, ಪ್ರಾರ್ಥನೆ ಅಂತ ಹೇಳಿದರೆ ನಾವು ದೇವರೊಂದಿಗೆ ಸಮಯವನ್ನು ಕಳೆಯುವುದು ಎಂಬುದಾಗಿ. ಇವತ್ತು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಬಿಗ್ಜೇನು ಈ ಒಂದು ಮುಂಜಾನೆಯ ಮುತ್ತು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರೀತಿಯ ಬಿಗ್ಜೆ ವೀಕ್ಷಕರೇ, ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳುವ. ಇವತ್ತು ನಾವು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದೇವಾ? ಇವತ್ತು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಕೇವಲ ನಾವು ಮಾತ್ರ ಮಾತನಾಡ್ತಾ ಇದ್ದೇವಾ, ಅಥವಾ ದೇವರಿಂದ ನಾವು ಉತ್ತರವನ್ನು ನಾವು ಹೊಂದಿಕೊಂಡಿದ್ದೇವಾ ಪ್ರಿಯರೇ? ದೇವರಿಗೆ ಎಷ್ಟು ಸಮಯವನ್ನು ನಾವು ದೇವರಿಗೆ ಮೀಸಲಾಗಿ ಇಡ್ತಾ ಇದ್ದೇವೆ? ಇವತ್ತು ಅನೇಕ ಬಾರಿ ಇವತ್ತು ನಾವು ದೇವರಿಗೆ ಸಮಯವನ್ನು ಕೊಡದಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗೆ ಆಗುವುದು ಬೇಡ ಪ್ರಿಯರೇ. ಈ ದಿನ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ, ಒಂದು ಡೆಡಿಕೇಶನ್ ಮಾಡಿಕೊಳ್ಳುವ. ನಾನು ದೇವರಿಗಾಗಿ ಒಂದು ಸಮಯವನ್ನು ಮೀಸಲಿಡ್ತೇನೆ, ದೇವರಿಗಾಗಿ ಒಂದು ಸಮಯವನ್ನು ನಾನು ಕೊಡ್ತೇನೆ, ದೇವರನ್ನು ನಾನು ಈ ಮೂಲಕವಾಗಿ ನಾನು ಗೌರವಿಸ್ತೇನೆ ಎಂಬುದಾಗಿ ನಾವು ಒಂದು ತೀರ್ಮಾನವನ್ನು ನಾವು ಮಾಡಿಕೊಳ್ಳುವ ಪ್ರಿಯರೇ. ಸೊ ಯಾವಾಗ ನಾವು ಈ ತೀರ್ಮಾನವನ್ನು ಮಾಡ್ತೇವೋ ಖಂಡಿತವಾಗಿ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೋಡಿ, ಸೊಲೊಮೋನನು ತನ್ನ ಜೀವಿತದಲ್ಲಿ ಆ ತೀರ್ಮಾನದೊಂದಿಗೆ ಆತನು ಮುಂದೆ ಹೋದ. ಪ್ರಾರ್ಥನೆಯಲ್ಲಿ ತನ್ನ ಜೀವಿತವನ್ನು ಕಳೆದ ಪ್ರಿಯರೇ. ಯೇಸು ಸ್ವಾಮಿಯ ಜೀವಿತವನ್ನು ನೋಡುವಾಗ ಆತನು ಕೂಡ ಪ್ರಾರ್ಥನೆಯಲ್ಲಿ ತನ್ನ ಜೀವಿತವನ್ನು ಕಳೆದನು ಎಂಬುದಾಗಿ ನಾವು ನೋಡ್ತೇವೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಪ್ರಿಯರೇ, ಅವರ ಜೀವಿತದಲ್ಲಿ ನಾವು ಹೆಚ್ಚಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಪ್ರೀತಿಯ ಬಿಗ್ಜೆ ವೀಕ್ಷಕರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ಳುವ. ಅದೇನೆಂದರೆ, ನಾವು ಕ್ರಿಸ್ತನಿಗಾಗಿ ಅಥವಾ ದೇವರಿಗಾಗಿ ಒಂದು ಪ್ರಾರ್ಥನೆಗಾಗಿ ನಾವು ಒಂದು ಸಮಯವನ್ನು ಮಾಡಿಕೊಳ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಳ್ಳುವ. ನಾನು ದೇವರೊಂದಿಗೆ ಸಮಯವನ್ನು ಕಳೆಯುತ್ತೇನೆ. ನಾನು ಕೇವಲ ಮಾತನಾಡುವುದು ಮಾತ್ರ ಅಲ್ಲ, ನಾನು ಮತ್ತು ದೇವರು ಇಬ್ಬರು ಕೂಡ ನಾವು ಮಾತನಾಡುವಂಥ ಅಥವಾ ನಾನು ಪ್ರಾರ್ಥನೆ ಮಾಡಿದ ಹಾಗೆ ನನಗೆ ಉತ್ತರ ದೇವರಿಂದ ಬರ್ತದೆ ಎಂಬುದನ್ನು ನಾವು ಆ ಒಂದು ನಿರೀಕ್ಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಯೇಸುವೆ, ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ, ಪ್ರಾರ್ಥನೆಯ ಕುರಿತಾಗಿ ನಾವು ಪ್ರಾರ್ಥನೆ ಎಂದರೆ ಏನು ಎಂಬುದನ್ನು ನಾವು ಈ ಸಮಯದಲ್ಲಿ ಕಲಿಯುವ ಹಾಗೆ ನೀನು ನಮಗೆ ಕೃಪೆ ಕೊಟ್ಟಿದ್ದೀ. ಹೌದು ಕರ್ತನೆ, ಮನುಷ್ಯನ ಜೀವಿತದಲ್ಲಿ ಅನೇಕ ಶೋಧನೆಗಳು, ಸಮಸ್ಯೆಗಳು ಬರುವಾಗ ಸ್ವಾಮಿ ಅಪ್ಪ, ನಾವು ಕುಗ್ಗಿ ಹೋಗದೆ ಕರ್ತನೆ ಅಪ್ಪ, ಪ್ರಾರ್ಥನೆಗಾಗಿ ನಮ್ಮ ಜೀವಿತವನ್ನು ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ ನಮಗೆ ವಿಶೇಷವಾಗಿ ಸಹಾಯ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಕರ್ತನೆ, ಯೇಸು ಸ್ವಾಮಿ ಅಂದು ಶಿಷ್ಯರಿಗೆ ಹೇಳಿದಂಥ ಮಾತು, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ. ಹೌದು ಕರ್ತನೆ, ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ಪ್ರಾರ್ಥನೆಯಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಆಗುವಂತೆ ವಿಶೇಷವಾಗಿ ಸಹಾಯ ಮಾಡು. ಇಂದು ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತೆ ಎಲ್ಲ ಬಿಗ್ಜೆ ವೀಕ್ಷಕರನ್ನು ಸ್ವಾಮಿ ಈ ಸಮಯದಲ್ಲಿ ನಾನು ಸ್ವಾಮಿ ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಕರ್ತನೆ. ಪ್ರತಿಯೊಬ್ಬರನ್ನು ಅಪ್ಪ ಯೇಸುವಿನ ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ ಕರ್ತನೆ. ಅವರೆಲ್ಲ ಕಷ್ಟಗಳು ಕರ್ತನೆ, ಅವರೆಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ಪ್ರಾರ್ಥನೆಗಾಗಿ ಇವತ್ತು ಯಾರೆಲ್ಲ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೋ ಕರ್ತನೆ, ಒಂದು ಸಮಯವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಯಾರೆಲ್ಲ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೋ ಆ ತೀರ್ಮಾನಗಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ಈ ಮೂಲಕವಾಗಿ ಸ್ವಾಮಿ ಅವರು ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿದ್ದುಕೊಂಡು ಅಪ್ಪ ತಮ್ಮ ಜೀವಿತದಲ್ಲಿ ಅಪ್ಪ ಬರುವಂಥ ಎಲ್ಲ ಶೋಧನೆಗಳಲ್ಲಿ ಕರ್ತನೆ ಅವರು ಜಯಶಾಲಿಗಳಾಗಿ ನಿಲ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಕೊಡು ಎಂಬುದಾಗಿ ಯೇಸುವಿನ ಒಂದು ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಸಭೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ